ಹಾಯ್ ನಮಸ್ತೆ ಕರ್ನಾಟಕ. ನಾನಿವತ್ತು ಬಂದಿದ್ದೀನಿ ಗದಗ್ಗೆ. ಗದಗಲ್ಲಿ ಒಂದು ಫೇಮಸ್ ಟೆಂಪಲ್ ಇದೆ, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ಕ್ರಿಸ್ತ ಶಕ 1117ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಇದನ್ನು ಕಟ್ಟಿಸಿದ್ದು. ಹಾಗೆ ಚತುರ ಶಿಲ್ಪಿ ಜಗನ್ನಾಚಾರ ಇದನ್ನು ಕೆತ್ತಿದರೆಂದು ಇಲ್ಲಿಯ ಶಾಸನಗಳು ಹೇಳ್ತವೆ. ಹಾಗೆ ಈ ಗೋಪುರವನ್ನು ವಿಜಯನಗರ ಅರಸ ಪ್ರೌಢದೇವರನ್ನು ನಿರ್ಮಾಣ ಮಾಡಿದರೆಂದು ಶಾಸನಗಳು ಹೇಳ್ತವೆ. ಹಾಗೆ ಇಲ್ಲಿ ಗದುಗಿನ ಮಹಾಭಾರತ ಅಂತ ನಾವೆಲ್ಲ ಕೇಳಿರ್ತೀವಿ, ಅದನ್ನು ಬರೆದಿದ್ದು ಇಲ್ಲಿಯೇ ಕುಮಾರವ್ಯಾಸರು. ಇಲ್ಲೇ ಈ ಗುಡಿ ಕಂಬಗಳಲ್ಲಿ ಒಂದು ಕಂಬದಲ್ಲಿ ಕೆಳಗಡೆ ಕೂತು ಗದುಗಿನ ಮಹಾಭಾರತ ರಚಿಸಿದಂತೆ. ಇವಾಗಲೂ ಕೂಡ ಆ ಕಂಬ ಇದೆ, ಅದಕ್ಕೆ ಕುಮಾರವ್ಯಾಸ ಸ್ತಂಭ ಎಂದು ಕರೀತಾರೆ. ಹಾಗೆ ಇಲ್ಲಿ ಗೋಶಾಲೆ ಕೂಡ ಇದೆ. ಹಾಗೆ ಇಲ್ಲಿ ಗರ್ಭಗುಡಿಯಲ್ಲಿ ನಾರಾಯಣನ ಮೂರ್ತಿಯನ್ನು ಕೆತ್ತಲಾಗಿದೆ. ಹಾಗೆ ಹೊರಗಡೆ ಆಂಜನೇಯ ಇದೆ. ಕಂಬದ ಮೇಲೆ ಆಂಜನೇಯನ ನಮಸ್ಕರಿಸಿ ನಂತರ ಒಳಗಡೆ ಹೋಗಬೇಕು. ಅದಾದಮೇಲೆ ಇನ್ನೊಂದು ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹನ ವಿಗ್ರಹವಿದೆ, ಅದು ಕೂಡ ತುಂಬ ಸುಂದರವಾಗಿದೆ. ಹಾಗೆ ಪಕ್ಕದಲ್ಲೇ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಟೆಂಪಲು. ಹಾಗೆ ಪಕ್ಕದಲ್ಲಿ ಗುರು ರಾಘವೇಂದ್ರ ಅವರ ಒಂದು ಟೆಂಪಲ್ ಕೂಡ ಅಲ್ಲಿದೆ. ಇದನ್ನು ಬ್ರಾಹ್ಮಿನ್ಸ್ ಪೂಜೆ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.